ಹಲೋ, ಹೇಳಿ ಸರ್. ಮತ್ತೆ ಹೇಳಿ, ಏನಾಯ್ತು ನಿಮ್ಮೂರಲ್ಲಿ? ಸರ್, ನೆನ್ನೆ ಅಮ್ಮನ ಮಾತಾಡ್ತಾ ಇದ್ರಿ, ಮತ್ತೆ ಕಟ್ಟಾಗೋಯ್ತು. ನಿಮ್ಮಂದ್ರ ರಾತ್ರಿ ರೋಪ್ ಆಗ್ತಿಲ್ಲ ಅಮ್ಮ, ಹಾ, ಅವ್ರ ನಂಬರ್ ಕಳಿಸಿ ಹೋಯ್ತಾ ಒಂಚೂರ. ನನಗೆ ರೋಪ್ ಆಗ್ತಿದ್ದವ್ರಾ? ಧರ್ಮಸ್ಥಳ ಸಂಘದವ್ರಾ? ಧರ್ಮಸ್ಥಳ ಸಂಘದು. ಓಕೆ, ಯಾಕೆ? ಅಲ್ಲಲ್ಲ, ಇಷ್ಟೊಂದೇ ಆಗದ ನಿಮ್ಮ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅಂತಿದ್ದಲ್ಲ. ಏನ್ ಮಾಡ್ದೆ ಯಜಮಾನ್ರೆ, ನಿಮ್ಗೆ ಒಳ್ಳೇದಾಗ್ಲಿ ಅಂತ ನಾವು ನಿಂತ್ಕೊಂಡ್ರೆ. ಹಾ, ಗುಡಿಪೇಟೆ ತಾಲೂಕು ಒಂಚೂರು ಬಾ ಅಂತ ಹೇಳ್ಬೇಕಾಯ್ತವಳ ಸರ್. ಗೊಂಡ್ಲುಪೇಟೆ ತಾಲೂಕಲ್ಲ, ಏನಾಗಿದೆ ಅಲ್ಲಿ? ಅಯ್ಯೋ ಸಿಗ್ಲಿ ಅಂತ ರೂಟ್ ಎಲ್ಲಿಲ್ಲ ಸರ್ ಈಗ. ಹೌದಾ? ಓ, ಏನ್ ಹಂಗೆ ಹೇಳ್ತೀರಪ್ಪ? ಹಾ, ಅಯ್ಯೋ ಆಮೇಲೆ ಸರ್ ನಾವು ಒಂದ್ ಏಳ್ನೂರ ರಾತ್ರಿ ಒಂದು ಹಸಿರು ತಕೊಂಡು 10,000 ಇಟ್ಕೊಂಡ್ರು. ಹಾ, ಅದು ಇಲ್ಲ, ಪುನಃ ವಾರ ವಾರ ಕರೆಕ್ಟಾಗಿ ಕಟ್ಬೇಕು. ಹಾ, 2,100 ಕಟ್ಬೇಕು. 10,000 ಇಟ್ಕೊಬಿಡ್ತಾರಾ? 10,000 ಇಟ್ಕೊಂಡ್ರೆ ಇನ್ಶೂರೆನ್ಸ್ ಅಂದ್ಬಿಟ್ಟು ಇನ್ಶೂರೆನ್ಸ್ಗೆ ಅಂತ 10,000 ಇಟ್ಕೊಬಿಡ್ತಾರೆ. ಬಾಂಡ್ ಕೊಡ್ತೀವಿ ಬಾಂಡ್ ಕೊಡ್ಲಿಲ್ಲ. ಹ್ಮ್, ಆಮೇಲೆ ನಾವು ಉಳಿತಾಯ ಅಂತ ಕಟ್ತೀವಿ, ನಮ್ ಕಟ್ಟಿ ಕ್ಲಿಯರ್ ಮಾಡ್ಬಿಟ್ಟು ಕ್ಲಿಯರ್ ಮಾಡಿ 1 ವರ್ಷ ಆಯ್ತು. ಉಳಿತಾಯ ಒಂದು 10,000-15,000 ಅದ. ಹ್ಮ್ ಅಲ್ಲಿ ನಾವು 15 ಜನದಲ್ಲಿ ಇಬ್ರು ಕಟ್ತಾವ್ರ ಇನ್ನೂ. ಹಾ, ಅದಕ್ಕೆ ಅವ್ರು ಇಬ್ರು ಕ್ಲೋಸ್ ಆಗ್ಲಿ ಕೊಟ್ಟು ಅಂತಾರೆ ಅದನ್ನ. ನಿಮ್ಮನ್ನ ಆಮೇಲೆ 30,000 ಇನ್ಶೂರೆನ್ಸ್, 10,000 ಹಿಡ್ಕೊಂಡು 30,000 ಇನ್ಶೂರೆನ್ಸ್ ಕಟ್ಟಿವಿ. ಹಾ, 30, 10, 40. ಓಕೆ. 40 ಒಂದು ಉಳಿತಾಯ ಅಂತ ಕಟ್ತೀವಿ 10 ರೂಪಾಯಿ. ಅದೊಂದು 15 ಅಲ್ಲಿ ಎಷ್ಟಾಯ್ತು ಲೆಕ್ಕ 65,000 ರೂಪಾಯಿದ 1 ಲಕ್ಷ ರೂಪಾಯಿ ಕೊಟ್ರ. ಇಷ್ಟೊಂದು ಅನ್ಯಾಯನ ಅಲ್ಲಿ? ಅಯ್ಯೋ ಅನ್ಯಾಯ ಮಾತ್ರ ಸರ್, ಭಾರಿ ಅನ್ಯಾಯ. ಅಂದ್ರೆ ಸರ್ ಈಗ ಎಲ್ಲ ಕಡಿಮೆ, ಯಾರು ಇಲ್ಲ ಇನ್ನು ಹೋಯ್ತು, ದುಡ್ಡೆಲ್ಲ ಹೋಯ್ತು ಎಲ್ಲರೂ. 30,000 ಕೊಡತಕ್ಕ ಇನ್ಶೂರೆನ್ಸ್, 40,000 ಕೊಡತಕ್ಕ 15,000. ಓಹೋ, ಯಾಕೆ ಆಗ್ಲಿಲ್ವಾ? 7,000 ಎಲ್ಲ ಸರ್ ಬಾಕ ಇದು ಭಾರಿ ಇದು ಇಲ್ಲಿ. ಅಂದ್ರ ನಮ್ಮದ್ ಬಳಿ ಕೊಡ್ತಾರೆ, ನಡ್ಕೊಂಡು ಆ ಥರ ಕೊಡ್ತೀರಿ ಇಲ್ಲಿ. ನಮ್ದು ಬಳಿ ನೋಡಿದ್ದೇವೆ ಅದಂತರ. ಅಲ್ಲಿ ಎಷ್ಟು ನಾಟಕ ಕೊಡ್ತಾರೆ ಅಂತ ಅಷ್ಟು ನಾಟಕ ಕೊಡ್ತಿರು ಬಂದು ಇಲ್ಲಿ ಫೈನಾನ್ಸ್ನವರು. ಅಯ್ಯೋ, ಅಲ್ಲ ಅಣ್ಣವ್ರೆ, ಈಗ ನಿಮ್ಗೆ ಧರ್ಮಸ್ಥಳ ಸಂಘದವರು ಮೋಸ ಮಾಡ್ತಿದ್ರು ಅಂತ ಗೊತ್ತೇ ಆಗ್ಲಿಲ್ವಾ ನಿಮ್ಗೆ? ಹೆಂಗ್ ಗೊತ್ತ? ನಾವು ದೇವ್ರ ಕಡೆ ತಿಂಡಿ ಅಂತ ತಿಳ್ಕೊಳ್ಳೋ ಸರ್. ಈಗ ಗೊತ್ತಾಯ್ತು ಏನು? ನಾವು ಆಗಾಗ ದೇವಸ್ಥಾನಕ್ಕೇ ಹೋಯ್ತಾ, ಧರ್ಮಸ್ಥಳ ಮಂಜುನಾಥ್ ಅಂತ ತಿಳ್ತಾನು. ಅಂದ್ರೆ ಈಗ ಗೊತ್ತಾಯ್ತು ಮೋಸ ಮಾಡ್ತಿರೋದು ಯಾರು ಅಂತ. ಮೋಸ ಮಾಡಿದ್ರೆ ಯಾರೋ ಧರ್ಮಸ್ಥಳದ ಇದೆಯೋ ಇಲ್ಲ, ಅದು ಎಗ್ರಿನೇ ಅಂದ್ಬಿಟ್ರಲ್ಲ ನಮ್ಗೂ ಕಲೆಕ್ಷನ್ ಇಲ್ಲ ಅಂತ. ಬಡ್ಡಿ ಮಕ್ಕಳು ಸವಾಸ ಇದು. ಬಡ್ಡಿ ಮಕ್ಕಳು ನಿಮ್ಗೆ ಮೊದ್ಲು ಗೊತ್ತೇ ಆಗ್ಲಿಲ್ಲ ಅವ್ರು ಮೋಸ ಮಾಡ್ತಾ ಇದ್ರೆ? ನಮಗ ದೇವಸ್ಥಾನದ ಊಟ ಮಾಡಿದ್ರೆ ದೇವಸ್ಥಾನ ಹೋಯ್ತಾ ಅಂತ ತಿಳ್ಕೊಂಬಿಟ್ಟು. ದೇವಸ್ಥಾನ ದುಡ್ಡು ಅನ್ಕೊಬಿಟ್ಟಿದ್ರಿ ಅಂತ ಹೋಯ್ತು ಬಿಡು, ದೇವಸ್ಥಾನ ದೇವ್ರಿಗೆ ಆಯ್ತು ಅಂತ ನಾವು ತಿಳ್ಕೊಂಬಿಟ್ಟು. ಬತ್ತ ಈಗ ಯಾವಾಗ ಅಗ್ರಿ ನಮ್ಗೆ ಕಲೆಕ್ಷನ್ ಇಲ್ಲ, ಹಿಂಗೇನ್ ಬ್ಯಾಂಕ್ ಅಂದ್ರು. ಅವಾಗ ಈಗ ಯಾರೋ ಹತ್ರಕ್ಕೆ ಬರ್ತಾ ಇಲ್ಲ. ಈಗ ಯಾರೋ ಹತ್ರಕ್ಕೆ ಬರ್ತಿಲ್ಲ. ನಮ್ ಸುದ್ದಿಗಳು ನೋಡ್ತಾ ಇದ್ದೀರಾ? ಎಂತ ನಮ್ ನ್ಯೂಸ್ ನೋಡ್ತಾ ಇದ್ದೀರಾ ನೀವು? ಅಯ್ಯೋ, ನಾನು ನಿಮ್ ನ್ಯೂಸ್ ನೋಡ್ತಾ ಡೈಲಿ. ನಿಮ್ಮೂರ್ಲಿ ಎಷ್ಟು ಜನ ತಗೊಂಡಿದ್ರೆ? ಎಷ್ಟು ಜನ ಕಟ್ತಾ ಇದಾರೆ? ಹೇಗೆ? ಎಷ್ಟು ಜನ? 200 ಜನ ತಗೊಂಡಿದ್ರೆ ಸರ್. ಎಲ್ರಿಗೂ ಮೋಸ ಹೋಗಿದಾರ ಹೆಂಗೆ? ಅಯ್ಯೋ, ಒಬ್ಬರು ಇಂಥವ್ರು ಮೋಸ ಧರ್ಮಸ್ಥಳದಲ್ಲಿ ಮೋಸ ಆಗಿರೋ ಮೂರೇ ಇಲ್ಲ. ಎಲ್ರಿಗೂ ಮೋಸ ಮಾಡ್ಬಿಟ್ಟವ್ರೆ. ಈಗ ರಾತ್ರಿ ಅಮ್ಮ ಅಡ್ಕೊತಿದ್ದಾರೆ ನಿಮ್ಮಂದ್ರೆ. ಹೌದು. ನಮ್ ಹಂಗ ಮಾಡ್ಬಿಟ್ಟು ಹಿಂಗ್ ಮಾಡ್ಕೊಂಡು ನಮ್ಗೆ ಚೂರು ಫೋನ್ ಕಳಿಸಿ ಲಾಸ್ಟ್ ಒಂಚೂರು. ಅವ ಇಲ್ಲಿ ಬರ್ಬೇಕು, ಇಲ್ಲಿ ಆಗನ್ಬೇಕು ಬಂದು. ನೋಡ್ಲಿ ಸಾ, ಒಬ್ರು ಒಳ್ಳೆ ನಮ್ ತಾಲೂಕಲ್ಲಿ ಒಬ್ರು ಯಾರಿಗೂ ಒಳ್ಳೇದೊಂಬಾಗಿಲ್ಲ, ಈ ಟೈಮ್ಸ್ ಒಳ್ಳೇದೊಂಬಾಗಿಲ್ಲ. ಓಕೆ, ಧರ್ಮಸ್ಥಳ ಸಂಘ ಒಳ್ಳೇದು ಅಂತ ಯಾರು ಹೇಳೋದಿಲ್ಲ. ಒಳ್ಳೇದು ನಮ್ಗೆ ರಾತ್ರಿ ಅಮ್ಮ ಒಳ್ಳೇದೈತೆ ನಾವು ಅಂತಿದ್ದಲ್ಲ, ಅದು ತಕೊಂಡು ಹಾಳಾಗ್ಬಿಟ್ರ. ನನ್ನ ಕಣ್ಣಾರ 5 ಜನ ಸತ್ತೋಗಾರ. ಮತ್ತೆ ಊರೆಲ್ಲ ಉದ್ಧಾರ ಮಾಡ್ಬಿಟ್ಟಿದೀವಿ, ವಯಸ್ಸಾದವ್ರಿಗೆಲ್ಲ ದುಡ್ಡು ಕೊಟ್ಬಿಡ್ತೀವಿ ನಾವು ಅಂತಾರಲ್ಲ. ಹೇಳಿ. ನಮ್ ತಾಲೂಕು ಏನ್ರಿ ಸರ್ ಬಂದವರು ಜನ, ನನ್ನ ಕಣ್ಣಾರ 8 ಜನ ಸತ್ತೋಗಾರ ಸರ್. ಅಲ್ಲ, ಇವರು ನೀವು ವಯಸ್ಸಾದವ್ರಿಗೆಲ್ಲ ದುಡ್ಡು ಕೊಟ್ಬಿಡ್ತೀವಿ, ಪೆನ್ಷನ್ ಕೊಡ್ತೀವಿ, ನಾವು ಒಳ್ಳೆಯವರು, ನಮ್ಮಂತ ದೇವ್ರು ಯಾರು ಇಲ್ಲ ಅಂತ ಹೇಳ್ತಿದ್ರಲ್ಲ. ಅದನ್ನ ಈಗ ಅಂತಿದ್ದಲ್ಲ, ಬಾಯ್ ಕೊಟ್ಟಿದ್ದಿಲ್ಲ, ನಾನು ಬೇರೆ ಸ್ಟೋರಿ ಅಂತ ತಿಳ್ಕೊಂಡಿದ್ದೀನ. ಅವನ್ ದುಡ್ಡಿಗೆ ಸೋತೈತಲ್ಲ, ಆ ಸ್ಟೋರಿ ಅಂತ ಕೇಳ್ತಿದ್ದೆ. ಆಮೇಲೆ ನೀವು ಮಾತಾಡ್ಲೇ ಗೊತ್ತಾಯ್ತು. ಅಷ್ಟೊಂದು ದ್ರೋಹ, ಬಡವ್ರಿಗೆ ಮೋಸ ಸಾರು. ನಮ್ಮ ಗುಂಡ್ಲುಪೇಟೆ ತಾಲೂಕು ನೋಡಿದ್ರೆ ಸರ್, ಗುಂಡ್ಲುಪೇಟೆ ಬಂದ್ರೆ ಸರ್? ಗೊತ್ತು ಹೇಳಿ. ಗುಂಡ್ಲುಪೇಟೆ ನಮ್ಮ ತಾಲೂಕಿಗೆ ಒಬ್ರು ಯಾರು ನಮ್ಗೆ ಒಳ್ಳೇದೈತೆ ಮೌರ್ಯ ಸರ್, ಹಾಳಾದೋ ಮೌರ್ಯ. ಅಯ್ಯೋ, ಧರ್ಮಸ್ಥಳ ಸಂಘದಿಂದ ಸರ್. ಅಯ್ಯೋ
ನಾವು 4-5 ಬ್ಯಾಂಕ್ ತಗೊಂಡ್ ತೀರ್ತಿದ್ದು ಅದ್ರಂತ ಅವಳು ಯಾವ ಬ್ಯಾಂಕು ಇಲ್ಲ. ನಿಮ್ದು ಯಾವ ಸಂಘ? ಸಂಘದ ಹೆಸರೇನು? ನಮ್ಮ ಸಂಘದ ಹೆಸರು ಪಾರ್ವತಿ ಸಂಘ ಸರ್. ಪಾರ್ವತಿ ಸಂಘ ಗುಂಡ್ಲುಪೇಟೆಯಲ್ಲಿ ಇರೋದು? ಪಾರ್ವತಿ ಸಂಘ ತಾನೆ, ಪಾರ್ವತಿ ಸಂಘ ಸರ್, ಪಾರ್ವತಿ ಸಂಘ. ಆಯ್ತು. ಇನ್ಮೇಲೆ ನೀವು ಕಟ್ಟೋ ದುಡ್ಡಿಗೆ ಲೆಕ್ಕ ಕೊಡ್ಲಿಲ್ಲ ಅಂದ್ಮೇಲೆ ಅವ್ರು ಕಟ್ಟಕ್ ಹೋಗ್ಬಿಡಿ, ಕಳ್ಬಿಟ್ಟಿ ಮಕ್ಳವ್ರು. ರೈತರಿಗೆ ಎಷ್ಟೋ ಮೋಸ ಮಾಡ್ತಾವ್ರೆ ಸರ್. ನಮ್ ಗುರುಪೇಟೆ ತಾಗ ಇನ್ನೊಂದು % ಅದು ಅಷ್ಟೇ ಅದು. ಹೌದಾ? ಎಲ್ಲ ಮುಗ್ದೋಯ್ತಾ? ನೂರಲ್ಲಿ ಇನ್ನೊಂದೇ ಒಂದದ. ಓ, ಅಂದ್ರೆ 100 ಸಂಘದಲ್ಲಿ ಒಂದೇ ಒಂದದೆ. 100 ಸಂಘದಲ್ಲಿ ಇನ್ನೊಂದೇ ಒಂದದ ಅಷ್ಟೇ. ಅಂದ್ರೆ ಅದು ಕಳ್ ಸಂಘ ಅಂತ ಬಿಟ್ಟು ಹಾಕಿರೋದ ನೀವು ಅಥವಾ ಹೆಂಗೆ? ಒಂದು ಕೋಟಿ ಸಂಘ ಇದ್ರು 100 ಸಂಘ ಇರೋದು. ನನಗ ನಿಮ್ಮೊಂದು ಮಾತಾಡ್ತೀರಿ, ನಮ್ಗ ರಾತ್ರಿ ಚಂದ ಬೋರ್ಡ್ ಅಂತಿದ್ದ ನಂಬರ್ ಸಿಕ್ಕಿಲ್ಲ. ಓಕೆ, ನನ್ ಜೊತೆ ಮಾತಾಡ್ತಿದ್ರು ನೋಡಿದ್ರೆ ನಿಮ್ಗೆ ಸಿಟ್ಟು ಬಂದ್ಬಿಡ್ತಾವ. ಸಿಟ್ಟು ಬರ್ತಿ ಸರ್ ಹಂಗೆ. ಅನ್ಯಾಯ ಮಾಡ್ತಾರೆ ಕಂಡ್ರೆ ಯಾರು ಒಳ್ಳೆಯವರು ಅಂತಂದೇ ಸಂಘನ. ಮತ್ತೆ ನಾನು ನಿಮ್ ಪರವಾಗಿ ಮಾತಾಡಿದ್ರೆ ಮೋಸ ಮಾಡ್ಬಿಡಿ ಅಂದ್ರೆ ನಮ್ಮನ್ನೇ ಸರಿ ಇಲ್ಲ ಅಂತ ಬೈತಾರಲ್ಲ ಇವ್ರು, ಯಾಕೆ? ಅದಕ್ಕೆ ಒಂಚೂರು ರಾಷ್ಟ್ರ ಕಳಿಸಿ ಒಂಚೂರು ಮಾತಾಡ್ತೀರಾ ಅಮ್ಮನ ಜೊತೆ? ಕಳಿಸಿ ಕಳಿಸ್ತೀನಿ ರೀ. ಯಾಕೆಂದ್ರೆ ನಿಮ್ಗೆ ಒಳ್ಳೇದಾಗಿದ್ರೆ ಒಳ್ಳೇದಾಗಿದೆ ಅಂತ ಹೇಳಿ, ಇಲ್ಲ ಒಳ್ಳೇದಾಗಿದ್ರೆ ಯಾಕೆ ನಿಮ್ಗೆ ನಾನು ಒಳ್ಳೇದಾಗದ ಅಂತ ಹೇಳೋಣ. ಹೊಸಿ ರೂಟ್ ಆಗಿಲ್ಲ ಸರ್ ನಮ್ಮ ಮಾತ್ರ ನಮ್ಮ ಊರ್ಲಿ ಕಟ್ಟದ್ ಬಿಟ್ಟಿದ್ದೀರಾ? ಬುಟ್ಟಿ 1 ವರ್ಷ ಆಯ್ತು ನಾವು. ಹೌದಾ? ಫುಲ್ ಆಗಿ ಅವನು ಈಗ ಒಂದು 6 ತಿಂಗಳಲ್ಲಿ ಒಂದು 10,000 ಕಟ್ಬಿಟ್ಟಿ. ಓಹೋ, ಯಾಕೆ ಅಂದ್ರೆ ಇನ್ಶೂರೆನ್ಸ್ ಬತ್ತ ನಿಮ್ಗ? ಇನ್ಶೂರೆನ್ಸ್ ಬಂತಾ? ತಗೊಳ್ತೀವಿ, ಅದು ಉಳಿತಾಯ ಹೇಳಿ ಅಂದ್ರು. ಇನ್ಶೂರೆನ್ಸ್ ಬಂತಾ? ನೋಡಿ ಸರ್, ಈಗ ನಮ್ದು ಒಂದು 10,000 1,90,000 ಕೊಟ್ರು. ಒಂದು 10 ಈಗ 30 ಕಡ್ದು ಈಗ ಇನ್ಶೂರೆನ್ಸ್ ಅಂದ್ಬಿಟ್ಟು 30 × 40. ನಾವು ಉಳಿತಾಯ ಕಟ್ತೀವಿ 10 ರೂಪಾಯಿ. ಅದೇ ಒಂದು 15,000 ಆಗದ. ಅದು ಲೆಕ್ಕ ಎಷ್ಟು ಕ್ಲಾಸ್ ನಮ್ಗ? ಅದನ್ನು ಕೊಟ್ಟಿಲ್ಲ. ಬಾಂಡುನೇ ಕೊಡ್ತೇವೆ. ಬಾಂಡು ಉಳಿತಾಯ ದುಡ್ಡು ಕೊಟ್ಟಿಲ್ಲ. ಉಳಿತಾಯ ಇಲ್ಲ. 10,000 ಇಟ್ಕೊಂಡ್ರೆ ಅದು ಇಲ್ಲ. ನಾವು 30 ಕಟ್ಟಿವಿ. ನಿಮ್ಮ ಮೋಸ ಮಾಡಿ ಯಾಕಣ? ಬಾರಿ ಕಟ್ಬಿಟ್ಬಿಡಿ ಸರ್. ನಮ್ಮ ಗುರುಪೇಟೆ ತಾಲೂಕು ಅಯ್ಯೋ ಅಂದ್ಬಿಟ್ರ. ಅಯ್ಯೋ ಅನ್ಸ್ಬಿಟ್ಟಿದಾರ? ಅಯ್ಯೋ, ಆ ಸಂಘದಂತ ಸಂಘ ಬಂದ್ರೆ ಊರಿಗೆ ಸೇರಿಸ್ಬೇಡಿ. ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೆ ಊರಿಗೆ ಸೇರಿಸ್ಬೇಡಿ, ಒಳ್ಳೇದ್ ಮಾಡಿದ್ರೆ ಊರಿಗೆ ಸೇರಿಸಿ ಅಷ್ಟೇ. ಅವ್ರು ಕೇಳ್ತಾರೆ ಸರ್ ಬಾದ್ರೆ ಈಗ ಚಂದ ಬೋದಾಬಿಡಿ. ನಾನೀಗ ನೀನು ಏನಂತ ಬೈದ್ರಿ? ಶಿವ ಮಗ ನೀವು ಧರ್ಮಸ್ಥಳ ಅಂತ ಯಾವ ಸಂಘ ಕಟ್ತೀನಿ ಆಮೇಲೆ ಚಂದ ಬೋದಾಬಿಡಿ. ಆ ಮ್ಯಾನೇಜರ್ ಎಲ್ಲರೂ ಬ್ಯಾಂಕ್ ಹೋಗಿ ನಮ್ ಗುರುಪೇಟೆಗೆ ಬ್ಯಾಂಕ್ ಇಟ್ಕೊಂಡ್ರ. ಆಮೇಲೆ ಸರ್ ನಮ್ಗ ಒಂದು ಆಪರೇಷನ್ ಆಗಿತ್ತು. ಒಂದು 45,000 ಕೊಡ ತನಕ ಬರೀ 15,000 ಕೊಟ್ರು. ಮತ್ ಕಾರ್ಡ್ ಏನಾಯ್ತು? ಮತ್ತೆ ಅದು ಕಾರ್ಡ್ ಯೂಸ್ ಆಗಲ್ವಾ? ಅದೊಂದು ಮಾತ್ರ ಬಂತು ನಮ್ಗೆ ಅಷ್ಟೇ. ಆಯ್ತು ನೋಡಿ, ಕಣ್ಣೋರ್ಸಕ್ಕೆ ನಿಮ್ಮಂತ ಸಾವಿರಾರು ಜನಗಳ ಹತ್ರ ಲೂಟಿ ಮಾಡಿರ್ತಾರೆ, ಒಬ್ರೇ ಕೊಡ್ತಾರೆ ಅಷ್ಟೇನೆ. ಕೊಡ್ತಾರ ಬಾರಿ ಹೆಂಗ ಸರ್ ಮಾತ್ರ ತಾವು ಸರ್. ಮೈಸೂರೇ ಇಷ್ಟೊಂದು ಅನ್ಯಾಯ ಮಾಡಿದ್ರೆ ಹೆಂಗಣ ಅವ್ರು ಊರಿಗೆ ಸೇರ್ಸೋದು? ಈ ತರ ಆಗ್ಬಿಟ್ರೆ ಅದು ಯಾರು ನಿಮ್ ಮೇಲೆ ಧರ್ಮಸ್ಥಳ ಬಗ್ಗೆ ಬಂದ್ರೆ ನಮ್ ಫೋನ್ ಮಾಡಿ ನಾವು 500 ಜನ ಬೇಕಾ ಕರ್ಕೊಂಬತ್ತೀನಿ. ನಿಮ್ ಬಗ್ಗೆ ಏನಾದ್ರು ಧರ್ಮಸ್ಥಳದಲ್ಲಿ ಮಾತಾಡಿದ್ರ ನಿಮ್ ಕಿರಿಕ್ ಮಾಡಿದ್ರೆ ನಿಮ್ಗೆ ನಮ್ಗೆ ಹೇಳಿ ನಾ ಕರ್ಕೊಂಬತ್ತೀನಿ. ಹೌದಾ? ಸರಿ ಆಯ್ತು. ಈಗ ನಮ್ಗೆ ಯಾರಾದ್ರು ಬೈದ್ರೆ ನಾನು ನಿಮ್ಗೆ ಫೋನ್ ಮಾಡ್ತೀನಿ, ಬನ್ನಿ. ನಿಮ್ಮ ಒಳ್ಳೇದಕ್ಕೆ ನಿಂತ್ಕೊಂಡ್ರೆ ನಮಗ್ ಬೈತಾರಲ್ಲ ಈ ಬಡ್ಡಿ ಮಕ್ಳು. ಅಯ್ಯೋ ಅದಂತ ಮೋಸ ಯಾವ್ದಿಲ್ಲ ಸರ್. ನಾನು ನೋಡಿನಿ ಮಾಡಿನಿ ಸುಮಾರು. ನಮ್ಗೆ 50 ವರ್ಷ ಮ್ಯಾಲಾಗದ ಏನೇನ ನೋಡಿನಿ. ಈ ತರ ಅನ್ಯಾಯ ಮಾತ್ರ ನೋಡಿಲ್ಲ ನಾನು. ಅಪ್ಪ, ಇಷ್ಟೊಂದು ಅನ್ಯಾಯ ನೋಡಿಲ್ವಾ ಧರ್ಮಸ್ಥಳ ಸಂಘದಲ್ಲಿ? ಅಯ್ಯೋ ಅನ್ಯಾಯ ಬಾರಿ ಅನ್ಯಾಯ ಮಾಡ್ತಾರೆ ಸರ್. ಹಂಗ ನಿಮ್ಗೆ ಮೋಸ ತುಂಬಾ ಮಾಡ್ಬಿಟ್ಟವ್ರೆ ಹಂಗಾರೆ. ನಮ್ಮ ಒಬ್ಬರಿಗೆ ಇಲ್ಲ ಸರ್, ನಮ್ಮ ಒಬ್ಬರಿಗೆ ಇಲ್ಲ. ನಮ್ಮ ತಾಲೂಕ್ಲಿ ಒಳ್ಳೇದಾಗದ ಮತ್ತೆ ಆ ಧರ್ಮಸ್ಥಳ ಸಂಘದಲ್ಲಿ ಒಳ್ಳೇದಾಗದ ನಮ್ಗೆ ಒಬ್ಬರಿಗೆ ಕರ್ಕೊಂಡ್ಬಿಡಿ. ಈ ಬೇಕಾದ್ರೆ ಬನ್ನಿ ಹೋಗಿ ನಮ್ಮ ಗುರುಪೇಟೆ ತಾಲೂಕಿಗೆ ನಾಳೆ ಜೊತೆ ಬಂದು ಒಂದು 25 ನಾವು ಯಾರ್ಯಾರು ನಮ್ಗೆ ಒಳ್ಳೇದಾಗದ ಧರ್ಮಸ್ಥಳದಲ್ಲಿ ಅಂದ್ಬಿಟ್ರ ಆ ಅಮ್ಮನಿಗೆ ಕಾಲು ಬಿದ್ಬಿಡ್ತೀನಿ ನಾನು. ಹೌದಾ? ಮತ್ತೆ ಊರು ಉದ್ಧಾರ, ರಾಜ್ಯ ಉದ್ಧಾರ ಸರ್ಕಾರನೇ ಮಾಡಿದಿರೋ ಕೆಲಸ ಮಾಡ್ತಾ ಇದೀವಿ ಅಂತ ಇವರು ಯಾವ ಹೆಸರು ಬೊಂಬೆ ಬಯಸಿದವರು ನಮ್ಮ ಹಳ್ಳಿಲಿ ಬಂದು ಬಸೈಸ್ಬೇಕು. ಪಾಪ ಮೋಸ ಮಾಡಿ ಅವರು ಮೋಸ ಮಾಡಿಲ್ಲ ಸರ್.
ಒಬ್ಬರಿಗೂ ಬಾಂಡ್ ಕೊಟ್ಟಿಲ್ಲ ಒಬ್ಬರಿಗೂ. ಹ್ಮ್ ಬಾಂಡ್ ಕ್ಲಿಯರ್ ಮಾಡಿ ಬಾಂಡ್ ಕೊಡ್ತೀವಿ ಅಂತಾರೆ ಈಗಲೂ. ಕ್ಲಿಯರ್ ಆದ್ರೂ ಕೊಡಲ್ಲ. ನಾನು ಆಗ ಹೇಳಿದ್ ಏನಂತ ಕೇಳಿ ಗೊತ್ತಾ, ನೀವು ಹ್ಮ್. ಬಾಂಡ್ಗೂ ನಿಮಗೂ ಧರ್ಮಸ್ಥಳ ಸಂಘಕ್ಕೂ ಧರ್ಮಸ್ಥಳ ಇದಕ್ಕೂ ಕಲೆಕ್ಷನ್ ಇದ್ದ ಅಂತ ಕೇಳಿ. ಹ್ಮ್ ನೀವು ಅಂತ ಅದೇ ಬೇರೆ ಅಂತ ಇದೇ ಬೇರೆ ಅಂತ. ಅದೇ ಹಂಗ್ ಬೇರೆ ಬೇರೆ ಅದು ಇದೆಲ್ಲಿ ಅದೇ ಇದೇ ಬೇರೆ ಆದ್ಮೇಲೆ ನೀವೇ ನಮ್ಮ ಪ್ರಚಾರ ಮಾಡಿದ್ರೆ ನಾನು ನೀವೇ ತೊಂದರೆ ಕೊಟ್ರೆ ನಿಮ್ದು ಇನ್ಸೂರೆನ್ಸ್ ನಿಮ್ಗೆ ಆದಾಗಿರ ಮೇಲೆ ನೀವೇ ತೊಂದರೆ ಕೊಡ್ರಿ ಅಂತ ಕೇಳಿದ್ದೀನಿ ನಾನು. ಅಷ್ಟು ರೂಟಿ ಮಾಡ್ಬಿಟ್ಟು ಹೋಗ್ತದೆ. ನಿಮ್ಮೊಂದಿಗೆ ರೋಪ್ ಹಾಕ ನಮ್ಗೆ ಕಳಿಸಿದಾರೆ ಅವ್ರ ನಂಬರ್. ನಿಮ್ ರೋಪ್ ಹಾಕಿದ್ರೆ ನಿಮ್ ನಂಬರ್ ಕೊಡ್ತೀನಿ ಅವ್ರಿಗೆ, ಮಾತಾಡ್ರಪ್ಪ. ಕಾಂಪ್ಲಿಕೇಟ್ ಆಗಿ ಮಾತಾಡ್ತೀನಿ. ಎಷ್ಟು ಜನ ಈಗ ಕಟ್ಟೋದನ್ನ ಬಿಟ್ಟಿದ್ದಾರೆ? ಎಲ್ಲ ಬಿಟ್ಟು ನಮ್ಮಲ್ಲಿ ಯಾರು ಒಂದು 400 ಜನ ತಗೊಂಡ್ರ. 400 ಜನನೇ ಒಂದು 10 ಜನ ಇರ್ಬೋದು ಅಷ್ಟೇ. ಓಹೋ 400 ಜನ ಅದು 10 ಜನ ಅದು ತೀರತ್ತ. ಅವರು ಕಟ್ಟಲ್ಲ, ಅವರು ಅಯ್ಯೋ ಅಂದ್ಬಿಟ್ರ. ಅಯ್ಯೋ ಅನ್ಸ್ಬಿಟ್ಟವ್ರೆ ಅವರು. ಅದು ತಕ್ಕಂಡ್ರೆ ಅದು ಕ್ಲಿಯರ್ ಆಗಬೇಕಲ್ಲ, ಅದಕ್ಕೋಸ್ಕರ ಬಿಟ್ಕೊಂಡ್ರ. ಒಂದೊಂದು ಊರ್ಲಿ ಸಹ 100 ಮನೆ ಇದ್ರೆ 100 ಮನೆಗೂ ತಗೊಂಡಿದ್ರು. 100 ಮನೆ ಇದ್ರೆ 100 ಮನೆಗೂ ತಗೊಂಡಿದ್ರು. ಓಹೋ ಈಗ ಒಂದು ಹಳ್ಳಿಲಿ 10 ಇಲ್ಲ. 10 ಇಲ್ಲ. ಕಳ್ಬಡಿ ಮಕ್ಕಳು ಸೇರ್ಸ್ಲೇಬೇಡಿ ಬಿಡಿ ತೆಗಿ. ಈ ವರ್ಷ ಕ್ಲೋಸ್ ಆಗುತ್ತೆ 10. ಹಂಗಪ್ಪ ಆ ಥರ ಪರಿಸ್ಥಿತಿ ಆಗ್ಬಿಡೋದು. ಯಾಕಣ ನಿಮ್ಮಂತ ಬಡವ್ರ ದುಡ್ಡು ಯಾಕಣ ಈ ತರ? ಆಮೇಲೆ ಯಾರು ದೊಡ್ಡವ್ರು ತಗೊಳಲ್ಲ ಇದನ್ನ. ತಗೊಂಡಿದ್ದು ಅಯ್ಯೋ ದೊಡ್ಡವ್ರ ಲೆಕ್ಕ ಕೇಳ್ತಾರಲ್ಲ, ಸ್ವಲ್ಪ ಓದಿರೋರು ಅಲ್ವಾ? ಅವೆಲ್ಲ ಒಂದು ವರ್ಷ ಕ್ಲೋಸ್ ಮಾಡ್ಬಿಟ್ಟು ಅವತ್ತರಿಗೆ ಬರ್ಬೇಡ ಅವ್ರನ್ನ. ಓಹೋ ಬೇಡ ಬಿಟ್ಬಿಡಿ, ಸವಸ ಬಿಟ್ಬಿಡಿ. ಸೇವಿಂಗ್ಸ್ ದುಡ್ಡು ಏನೋ ಸೇವಿಂಗ್ಸ್ ದುಡ್ಡು ಅಂತ ಕಟ್ಟಿದಂತ 10 ರೂಪಾಯಿನೋ 50 ರೂಪಾಯಿನೋ ಏನೋ ಅದು ಬಂತ? ಅದು ಬಂದ್ರೆ ಅದು 15 ಜನದಲ್ಲಿ 24 ಜನದಲ್ಲಿ ಇಬ್ರು ಅವರ ಅದು ಇನ್ನು 6 ತಿಂಗಳು ಮುಗ್ದೋಯ್ತು. ಅದ ಕ್ಲೋಸ್ ಮಾಡ್ಕೊಂಬಂಡಿ ಅಂತಾರ. ಅದನ್ನ ಕ್ಲೋಸ್ ಮಾಡ್ಮೇಲೆ ಹೋಗಿ ಕೊಡ್ತಾರ? ಈ ಬಡ್ಡಿ ಮಕ್ಕಳು ಕೊಡಲ್ವಾ? ಅದು ಯಾರು ಮಾಡ್ತಾರ ಸರ್ ಬಡ್ಡಿ ಮಕ್ಕ? ಕೊಡಲ್ಲ. ನೋಡಿ ಎಲ್ರು ಒಗ್ಗಟ್ಟಾಗಿ ಇಲ್ಲ, ಬಡ್ಡಿ ಮಕ್ಕಳು ಊರಿಗೆ ಸೇರಿಸ್ಬಿಡಿ. ನಿಮ್ಮ ಇಡೀ ಊರು ಅದೇ ಸರ್ ಇನ್ನು 4 ತಿಂಗಳು ಅಷ್ಟೇ ನಮ್ಮ ಊರಿಗೆ ಕಾಲ ಹಾಕಿಲ್ಲ ಅವರು. ಇಡೀ ಊರ್ನೇ ಕಚ್ಚಡ ತರ ಮಾಡ್ಬಿಡ್ತಾರೆ ಇವರು. ಅಯ್ಯೋ ಇಟ್ಬಿಟ್ಟು ಊರ್ನೇ ಹಾಳು ಮಾಡಕ್ ಬಿಡ್ತಾರೆ ಆಮೇಲೆ ಅಲ್ವಾ? ಹಂಗ್ ಮಾಡಿದಾರೆ. ವಾರ ಅಂದ್ರ ಬಾಯಿ ಅಂತೀವಿ ಸರ್. ಸೋಮವಾರ ಬಂದ್ಬಿಡ್ತು ಅಂದ್ರ ಹೊಳಿಸ್ಬಿಡ್ತೀರೋ ಹೋಯ್ತಿಲ್ಲ ಮಾಡ್ಬಿಟ್ಟು ಬಂದ್ ಕೂತ್ಕೊತೀವಿ ಸುಮ್ಮನೆ. ಈಗ ಹತ್ರಿಕೆ ಬರಾಗಿಲ್ಲ ಈಗ. ಹೌದಾ? ಏನೋ ಸೇರ್ಸೋದಿಲ್ಲ ನೀವು? ಇವಾಗ ಕೇಳಿದ್ರು ಅಂತಾರ ನಮ್ದು ಧರ್ಮಸ್ಥಳದಲ್ಲ ಯೂನಿಯನ್ ಅಂತಾರ ಈಗ. ಏನಂತ? ಯೂನಿಯನ್ ಬ್ಯಾಂಕು ನಮ್ದು ಅಂತಾರ. ಯೂನಿಯನ್ ಬ್ಯಾಂಕ್ ಅಂತಾರೆ. ಇಷ್ಟು ಯಾಕೆ ಈ ತರ ಧರ್ಮಸ್ಥಳ ಅಂತ ಜೀವನ ಮಾಡಿದ್ರೆ ನಾವು ಅದಕ್ಕೆಲ್ಲ ಮಾತಿಲ್ಲ. ಅದಕ್ಕೆ ಏಟು ಪಟೇಲ್ ಹೊರದ್ಬಿಟ್ರೆ ನಮ್ದು ಮೋಸ. 39 ದಿನ ಒಸಿ ಪಕ್ಷಿ ಮೋಸ ಆಗಿಲ್ಲ. ಆಯ್ತಣ್ಣ, ಏನಾರ ಇದ್ರೆ ನಿಮ್ಗೆ ಕಾಲ್ ಮಾಡ್ತೀನಿ, ಬಿಡ್ಬೇಡಿ. ಅಮ್ಮನ ನಂಬರ್ ಕಳಿಸ್ಬಿಡಿ ಸರ್. ಕಳಿಸ್ತೀನಿ ರೀ. ಅದ್ಯಾವ್ದು ಪ್ರೋಗ್ರಾಮ್ ನನಗೆ ವಾಪಸ್ ಕಳಿಸಿ, ಯಾವ್ದು ನೋಡಿದ್ರಿ ನೀವು ಅಂತ ಅಮ್ಮನ ನಂಬರ್ ಕಳಿಸ್ಕೊಡ್ತೀನಿ ನಿಮ್ಗೆ. ಸರ್ ಪ್ರೋಗ್ರಾಮ್ ಅಲ್ಲಿ ಆಗೋ ನಂಬರ್ ನಿಮ್ಮ ನಂಬರ್ ತಗೊಂಡು ಅಷ್ಟೇ ಸರ್. ಅದೇ ನೀವು ಯಾವ ಎಮ್ಮನ್ ಅಟ್ಲೀಸ್ಟ್ ಸುಮಾರು ಜನ ಎಮ್ಮಂದ್ರು ನನಗೆ ಫೋನ್ ಮಾಡಿ ಧಮಕಿ ಹಾಕವ್ರೆ, ಬೆದರಿಕೆ ಹಾಕವ್ರೆ. ಅದಕ್ಕೆ ಯಾವ ಅಮ್ಮ ಅಂತ ನೋಡ್ಬೇಕು ನಾನು ಅದು ಯಾರಂತ. ಅದ್ರ ಅವ್ರ ನಂಬರ್ ಕಳಿಸ್ಕೊಡ್ತೀನಿ. ಸರಿ ಸರ್, ನೋಡ್ಬಿಟ್ಟು ಹೇಳಿ.